ಕೆಎಸ್ಆರ್ಟಿಸಿ ಡಿಪೋ ನಿರ್ದೇಶಕರೇ, ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಆಡಳಿತಾರೂಢ ಪಕ್ಷದವರಿಂದಲೇ ಪ್ರತಿಭಟಿಸಿ ಆಕ್ರೋಶ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಶಾಸಕರಿದ್ದಾರೆ. ಅಷ್ಟೇ ಯಾಕೆ, ಕೆಎಸ್ಆರ್ಟಿಸಿ ಸಾರಿಗೆ ನಿಗಮದ ನಿರ್ದೇಶಕರು ಕೂಡ ತುಮಕೂರು ಜಿಲ್ಲೆಯವರಾಗಿದ್ದಾರೆ. ಹೀಗಿದ್ರೂ ಕೂಡ ಯೂತ್ ಕಾಂಗ್ರೆಸ್ ವತಿಯಿಂದ ಕೆಎಸ್ಆರ್ಟಿಸಿ ನಿಗಮದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿರುವ ಅಪರೂಪದ ಘಟನೆ ತುಮಕೂರು ಜಿಲ್ಲೆ ಶಿರಾದಲ್ಲಿ ನಡೆದಿದೆ. ರಿಕ್ವೆಸ್ಟ್ ಮಾಡಿದ್ರೆ ನಿಲ್ಸಲ್ಲ. ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ರ ನೀವು ಅಂತ. ಹೌದು, ಶಿರಾದಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬಸ್ ಡ್ರೈವರ್ ಪ್ರಯಾಣಿಕರೊಬ್ಬರಿಗೆ ಆವಾಜ್ ಹಾಕಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿನ್ ಕೈಲೇ ಹೇಳು, ನಿನ್ ಕೈಲಿ ಏನ ಅಂತಲ್ಲ, ನಿನ್ ಕೈಲಿ ತಾಕತ್ತಿದ್ರೆ ಮಾಡಿ ತೋರ್ಸಾಯ್ತು. ಏನ್ ಮಾಡ್ಬೇಕಮ್ಮ ನಿಂಗೆ? ನಿಂದು ತಪ್ಪಿರೋದು. ಯಾರಮ್ಮ ಯಾರಮ್ಮ ನೀನು? ನಾನ್ ಟಿಕೆಟ್ ತಗೊಂಡು ಹತ್ತಿರೋದಮ್ಮ. ಆಯ್ತಪ್ಪ, ನೀನ್ ಯಾಕೆ ಪ್ರಶ್ನೆ ಮಾಡ್ತಿದ್ಯಾ? ನೀನ್ ಯಾಕೆ ಪ್ರಶ್ನೆ? ಪಬ್ಲಿಕ್ ರೇ. ಇನ್ನು ಅದ್ಯಾವಾಗ ಬಸ್ ಡ್ರೈವರ್ ಆವಾಜ್ ಹಾಕಿರೋ ವಿಡಿಯೋ ವೈರಲ್ ಆಯಿತು. ಶಿರಾನಗರದ ಯೂತ್ ಕಾಂಗ್ರೆಸ್ನ ಸದಸ್ಯರು ಹಾಗೂ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ಕೆಎಸ್ಆರ್ಟಿಸಿ ನಿಗಮದ ವಿರುದ್ಧ ತಿರುಗಿಬಿದ್ದಿದ್ದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಶಿರಾ ಶಾಸಕರು ಕಾಂಗ್ರೆಸ್ನವರು, ಕೆಎಸ್ಆರ್ಟಿಸಿ ನಿಗಮದ ನಿರ್ದೇಶಕರು ಕಾಂಗ್ರೆಸ್ನವರು, ಸರ್ಕಾರ ಇರೋದು ಕೂಡ ಕಾಂಗ್ರೆಸ್ ಆಗಿದ್ರೂ ಕೂಡ ಯೂತ್ ಕಾಂಗ್ರೆಸ್ನವರು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿರುವುದು ವಿಪರ್ಯಾಸವಾಗಿದೆ. ಈಗ ಏನು ಇವರ ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟು ನಾವು ಗಾಡಿಯನ್ನ ಬಿಟ್ಕೊಟ್ಟಿದ್ದೀವಿ. ಯಾಕಂತಂದ್ರೆ ಅದರಲ್ಲಿ ಪ್ಯಾಸೆಂಜರ್ ಇದ್ರು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಮನವೊಲಿದು ಬಿಟ್ಕೊಟ್ಟಿದ್ದೀವಿ. ಆ ಗಾಡಿ ಹೆಸರು, ಡ್ರೈವರ್ ಹೆಸರು ಪ್ರತಿಯೊಂದು ಬರೆದು ಅವರ ವಿರುದ್ಧ ಆಕ್ಷನ್ ತಗೋಬೇಕು, ಹಾಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಮ್ಮ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಕೊಡ್ತಾ ಇದೀವಿ. ಸಾರ್ವಜನಿಕರು ಮತ್ತೆ ನಮ್ಮ ಯುವ ಕಾಂಗ್ರೆಸ್ ಸಮಿತಿಯಿಂದ ಅವ್ರಿಗೆ ಮನವಿ ಕೊಡ್ತಾ ಇದೀವಿ. ಡಿಪೋ ಮ್ಯಾನೇಜರ್ ಈಗ ಒಪ್ಕೊಂಡಿದ್ದಾರೆ. ಇನ್ ಏನೇ ತೊಂದರೆಗಳು ಇದ್ರು ನಾವು ಬಸ್ನ ಶಿರಾಕೆನೆ ನೈಟ್ ಟೈಮ್ ಅಲ್ಲೂ ಕರ್ಸಂತ ವ್ಯವಸ್ಥೆ ಮಾಡ್ತೀವಿ ಮತ್ತೆ ನಿಲ್ಲಿಸ್ತೀವಿ ಅಂತ ಅವರು ಮಾತಾಡ್ತೀನಿ ಅಂತ. ಬೆಂಗಳೂರಿಂದ ಶಿರಾಗ್ ಬರೋ ಬಸ್ಗಳು ಹಾಗೆ ದುರ್ಗಾಯಿಂದ ಶಿರಾಗ್ ಬರೋ ಬಸ್ಗಳು ಒಳಗಡೆ ಬಂದು ಪ್ರಯಾಣಿಕರಿಗೆ ಇಳಿಸಿ ಹತ್ಸೋ ವ್ಯವಸ್ಥೆಯನ್ನ ಕಲ್ಪಿಸ್ತೀವಿ ಅಂತ ಡಿಪೋದು ಹೇಳಿದ್ದಾರೆ. ವಾಯುವ್ಯ ಮತ್ತೆ ಈಶಾನ್ಯ ಎರಡೂ ಗಾಡಿಗಳು ಏನ್ ಬರ್ತಾವ ಒಳಗಡೆ ಬಂದ್ ಕಂಪಲ್ಸರಿ ಬಂದ್ ಹೋಗ್ಬೇಕು ಅಂತ ಒಂದು ಮನವಿ ಕೆಎಸ್ಆರ್ಟಿಸಿ ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ಕೊಟ್ಟಿದ್ದೀವಿ. ಆ ಡ್ರೈವರ್ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು, ಸಸ್ಪೆಂಡ್ ಆಗಬೇಕು. ಡಿಪೋ ಮ್ಯಾನೇಜರ್ ಬಗ್ಗೆ ಮಾತಾಡ್ತಾ ಈಗ ಏನು ನಮ್ಮ ಚಾಲಕರ ಒಂದು ದುರ್ವರ್ತನೆ ವಿರುದ್ಧ ಈಗ ಅಂಜನ್ ಕುಮಾರ್ ಮತ್ತು ಮಣಿಕಂಠ ಅವರು ಮತ್ತು ಇತರ ಹೇಮಂತ್ ಎಲ್ಲರೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ತಗೊಂಡಿದ್ದೇವೆ. ಮತ್ತು ಇದ್ರ ಬಗ್ಗೆ ನಾವು ಸಹ ಒಂದು ವರದಿ ಕೊಟ್ಟು ಇದ್ರ ಬಗ್ಗೆ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಡಿಸಿ ಸಾಹೇಬರಿಗೆ ವರದಿ ಮಾಡ್ತೇವೆ. ಮತ್ತು ರಾತ್ರಿ ಹೊತ್ತು ಬಸ್ಗಳು ಏನು ವೇಗದೂತ ಸಾರಿಗೆಗಳು ಹೊರಗಡೆ ಬರಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಅದರ ಬಗ್ಗೆ ಒಂದು ಸೂಕ್ತ ವಿಭಾಗೀಯ ತನಿಖಾ ದಳವನ್ನು ನಿಯೋಜಿಸಿ ವಾಹನಗಳು ಒಳಗಡೆ ಬರೋ ರೀತಿ ಮಾಡ್ತಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.